ಹೋಗ್ತೀರಾ, ಮೈಸೂರಿಗೆ ಬಸ್ಸಲ್ಲಿ ಹೋಗ್ತೀರಾ. ಅದೇ ರೀತಿ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೆಂಗೆ ಹೋಗ್ತೀರಾ, ರೈಲಲ್ಲಿ ಹೋಗ್ತೀರಾ. ಸರಿ. ಆಮೇಲೆ ಬೇರೆ ದೇಶಕ್ಕೆ ಹೋಗ್ಬೇಕು, ಹೆಂಗೆ ಹೋಗ್ತೀರಾ, ವಿಮಾನದಲ್ಲಿ ಹೋಗ್ತೀರಾ. ಹೌದಲ್ವಾ? ಇವತ್ತಿನ ದಿವಸ ಇವತ್ತು ನಾವು ಭೂ ಸಾರಿಗೆಗಳ ಸಂಪರ್ಕ ಸಾಧನಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಹೌದಲ್ವಾ? ಸಂಪರ್ಕ ಸಾಧನಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ, ದೂರದ ಊರುಗಳಿಗೆ ಹೋಗುವಾಗ ನಾವು ಹೆಂಗೆ ಹೋಗ್ತೀವಿ, ಸಂಪರ್ಕವನ್ನು ಹೆಂಗೆ ಕಲ್ಪಿಸ್ಕೊಂತೀವಿ ಅನ್ನೋದನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಒಂದು ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ನಾವು ಮೂರು ರೀತಿಯಲ್ಲಿ ಸಂಪರ್ಕ ಸಾಧನಗಳು, ಮೂರು ರೀತಿಯಲ್ಲಿ ನಾವು ಗುರುತಿಸ್ಕೊಂಡಿದ್ದೀವಿ. ಭೂಮಿಯ ಮೇಲೆ ಚಲಿಸೋದು, ನೀರಿನ ಮೇಲೆ ಚಲಿಸೋದು, ಗಾಳಿಯಲ್ಲಿ ಚಲಿಸೋದು ಸಾರಿಗೆ. ಹೌದಲ್ವಾ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಂತಹ ಮೂರು ರೀತಿಯ ನಾವು ಸಾಧನಗಳನ್ನ ನೋಡ್ತೀವಿ. ಈಗ ನೀವು ಎಲ್ಲರೂ ಬಂದ್ಬಿಟ್ಟು ತೋರಿಸ್ಬೇಕು ನಿಮ್ಮೇಲೆಲ್ಲ. ನಾನು ಕೇಳ್ತೀನಿ ಯಾವ್ಯಾವುದು ಅಂತ, ಅದನ್ನ ನೀವು ಹೇಳ್ಬೇಕು. ಬನ್ನಿ ಎಲ್ಲ ನಾನು ಒಬ್ಬರನ್ನೇ ಕೇಳ್ತೀನಿ, ಹೇಳ್ಬೇಕು. ನಾವು ಭೂಮಿಯ ಮೇಲೆ ಚಲಿಸುವಾಗ ಯಾವ್ಯಾವ ಸಂಪರ್ಕ ಸಾಧನಗಳನ್ನ ಉಪಯೋಗಿಸ್ತೀವಿ? ಬಸ್ಸು, ಜೀಪು, ಇವನ್ನೆಲ್ಲ ವ್ಯಾನು, ಬಸ್ಸು ನೋಡಿ, ಭೂ ಸಾರಿಗೆಗಳು. ವಾಯು ಸಾರಿಗೆಗಳು ಯಾವ್ಯಾವುದು? ಇವು ಗಾಳಿಯಲ್ಲಿ ಚಲಿಸುವಂತಹ ವಾಹನಗಳು ಅಂತೇಳಿ ಕರಿತೀವಿ. ನೀರಿನ ಮೇಲೆ ಚಲಿಸುವಂತಹ ವಾಹನಗಳು ಇವೆಲ್ಲ ನೀರಿನ ಮೇಲೆ ಚಲಿಸುವಂತಹ ವಾಹನಗಳು ಅಂತೇಳಿ ತಿಳ್ಕೊಂಡ್ರಿ. ಕೂತ್ಕೊಳ್ಳಿ.